ಹಲೋ ನಮಸ್ಕಾರ. ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಬೆಳಗಿನ ಶುಭೋದಯ. ಇವತ್ತು ಬೆಳಗಿನ ವಿಡಿಯೋ ಮಾಡಬೇಕು ಅಂತಲೇ ಮಾಡ್ತಾಯಿದ್ದೀನಿ. ಏನಿಲ್ಲ, ಇವತ್ತಿನ ವಿಷಯ ಬಂದು ಕರು ಹಾಕಿದ್ಮೇಲೆ ಎಷ್ಟು ದಿನಕ್ಕೆ ನೀವು ಕರುಗಳಿಗೆ ಅಲ್ಲ ಹಸುಗಳಿಗೆ ಸೆಮೆನ್ ಕೊಡಿಸ್ತೀರಾ ಮತ್ತು ಪಡ್ಡೆಗಳಿಗೆ ಎಷ್ಟು ವಯಸ್ಸಾದ್ಮೇಲೆ ನೀವು ಸೆಮೆನ್ ಕೊಡಿಸ್ತೀರಾ ಅಂತ ಕೇಳಿದ್ರಿ. ನಾನು ಕರು ಹಾಕಿದ್ಮೇಲೆ ಎಷ್ಟು ದಿವಸಕ್ಕೆ ಹಸುಗಳಿಗೆ ಸೆಮೆನ್ ಕೊಡಿಸ್ತೀನಿ ಮತ್ತು ಪಡ್ಡೆಗಳಿಗೆ ಕರು ಹಾಕಿದ್ಮೇಲೆ ಎಷ್ಟು ವರ್ಷಕ್ಕೆ ಕರುಗಳಿಗೆ ಎಷ್ಟು ವರ್ಷ ಬೆಳವಣಿಗೆ ಆದಮೇಲೆ ಫಲಕ್ಕೆ ಕೊಡಿಸ್ತೀನಿ, ಎಷ್ಟು ತಿಂಗಳಿಗೆ ಕೊಡಿಸ್ತೀನಿ ಅಂತ ಕಮೆಂಟ್ ಮಾಡಿದ್ದೀರಿ. ಅದ್ರ ಬಗ್ಗೆ ಮಾಹಿತಿ ಕೊಡೋಣ ಅಂತ ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ಯಾವ ರೀತಿ ಸಾಕ್ತಾಯಿದ್ದೀನಿ ಮತ್ತು ನಾನು ಯಾವ ರೀತಿ ಸೆಮೆನ್ ಕೊಡಿಸ್ತೀನಿ ಅನ್ನೋದ್ರ ಮೇಲೆ ಇವತ್ತಿನ ವೀಡಿಯೋ ಇರುತ್ತೆ. ಪೂರ್ತಿಯಾಗಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಒಂದಲ್ಲ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು. ಮೊದಲನೇ ಪ್ರಶ್ನೆ ಬಂದು ಪಡ್ಡೆಗಳಿಗೆ ಎಷ್ಟು ತಿಂಗಳಿಗೆ ನೀವು ಸೆಮೆನ್ ಕೊಡಿಸ್ತೀರಿ, ಅಂದರೆ ಎಷ್ಟು ವರ್ಷಕ್ಕೆ ಸೆಮೆನ್ ಕೊಡಿಸ್ತೀರಿ ಮತ್ತು ಎಷ್ಟು ಸತಿ ರಿಪೀಟು ಬಿಟ್ಟು ಅದೇ ಸೆಮೆನು ಬಂದಾಗ ಫಸ್ಟ್ ಸತಿ 2 ಸತಿ ಬಿಟ್ಟು ಸೆಮೆನ್ ಕೊಡಿಸ್ತೀರಾ, ಇಲ್ಲ ಫಸ್ಟ್ನೇ ಸತಿನೇ ಸೆಮೆನ್ ಕೊಡಿಸ್ತೀರಾ ಅಂತ ತುಂಬ ಜನ ಕೇಳ್ತಾ ಇದ್ದೀರಿ. ಮೊದಲನೇದು ಬಂದು ಎಷ್ಟು ವರ್ಷಕ್ಕೆ ಸೆಮೆನ್ ಕೊಡಿಸ್ತೀರಿ ಅಂತ. ಅದು ನಿಮಗೆ ವರ್ಷ ಅನ್ನೋದಕ್ಕಿಂತ ಬಾಡಿ ವೆಯ್ಟು ಮುಖ್ಯ. HFಗಳಾದರೆ ಸ್ವಲ್ಪ ಚೆನ್ನಾಗಿ ಬೆಳವಣಿಗೆ ಆಗಿದ್ದ ಮೇಲೆ ಸೆಮೆನ್ ಕೊಡಿಸಿದ್ರೆ ಒಳ್ಳೆಯದು. ಜರ್ಸಿಗಳಾದರೂ ಅಷ್ಟೇ, ಅವು ಜರ್ಸಿಗಳು ಒಂದು ಸ್ವಲ್ಪ ಬಾಡಿ ವೆಯ್ಟ್ ಚೆನ್ನಾಗಿರ್ಬೇಕು. ಅವು ಬಾಡಿ ವೆಯ್ಟ್ ಚೆನ್ನಾಗಿ ಬಂದಮೇಲೆ ಸೆಮೆನ್ ಕೊಡಿಸೋದ್ರಿಂದ ಒಳ್ಳೆಯದು. ನಮ್ಮ ಈ ಜರ್ಸಿ ಹಸು ಐತಲ್ಲ, ಈ ಜರ್ಸಿ ಹಸು ಫಸ್ಟು ಕರು ಹಾಕಿದಾಗ ಕರೆಕ್ಟಾಗಿ ಇವಳು 2 ವರ್ಷ ಆಗಿತ್ತು ಅಷ್ಟೇ. ಕರು ಹಾಕಿದಾಗ 2 ವರ್ಷ ಬಾಡಿ ವೆಯ್ಟ್ ಎಲ್ಲ ಚೆನ್ನಾಗಿ ಬಂದಿತ್ತು. ಇವಳು ನಮ್ಮ ಸಿಹಿ ಕರು ಹಾಕಿದಾಗ 2.5 ವರ್ಷ ಅವಳಿಗೆ. ಇನ್ನು ಇವಳು ನಮ್ಮ ಪುಟ್ಟಲಕ್ಷ್ಮಿ ಅಷ್ಟೇ, ಈಗ 2.5 ವರ್ಷ ಆಯಿತು ಅವಳಿಗೆ. ಇನ್ನೂ ಒಂದು 2ರಿಂದ 3 ತಿಂಗಳಿಗೆ ಕರು ಹಾಕುತ್ತೆ. 2.5-3 ತಿಂಗಳಷ್ಟೊತ್ತು ಕರು ಹಾಕ್ತಾಳೆ. 3 ತಿಂಗಳು ಬೇಡ, ಇನ್ನು 2.5 ತಿಂಗಳಷ್ಟೊತ್ತು ಕರು ಹಾಕ್ತಾಳೆ. ಹಾಗೆ ನೀವು ಕರುಗಳ ಯಾವ ಥರ ಸಾಕ್ತೀರಿ ಅದ್ರ ಮೇಲೆ ಡಿಪೆಂಡು. ಫಸ್ಟು ನಾವು ಕರುಗಳನ್ನೇ ಚೆನ್ನಾಗಿ ಸಾಕಲಿಲ್ಲ, ಹಾಲು ಚೆನ್ನಾಗಿ ಕುಡಿಸ್ಲಿಲ್ಲ, ಚೆನ್ನಾಗಿ ಬೆಳವಣಿಗೆ ಬರಲಿಲ್ಲ ಅಂದರೆ ಸೆಮೆನ್ ಕೊಡ್ಸೋದು ಲೇಟ್ ಆಯ್ತದೆ. ಒಟ್ನಲ್ಲಿ ಬಾಡಿ ತೂಕ ಚೆನ್ನಾಗಿರಬೇಕು. ನೋಡಿ, ನಮ್ಮ ಈ ಥರ ಎಲ್ಲ ಬಾಡಿ ತೂಕ ಇತ್ತು, ಈ ಥರ ಚೆನ್ನಾಗಿ ಲೆಂತು ಎಲ್ಲ ಚೆನ್ನಾಗಿತ್ತು ಅಂದರೆ 1 ವರ್ಷಕ್ಕೆ ಸೆಮೆನು ಬತ್ತು ಅಂದರೆ 9 ತಿಂಗಳಿಂದ 10 ತಿಂಗಳಿಗೆ ಕೊಡಿಸ್ಬೋದು. ಬೇಡ 1 ವರ್ಷದ ಮೇಲೆ 2 ತಿಂಗಳು ಸೆಮೆನ್ ಕೊಡಿಸಿದ್ರೆ 14 ತಿಂಗಳಿಗೆ ಸೆಮೆನ್ ಕೊಡಿಸಿದ್ರೆ ಸರಿಯಾಗುತ್ತೆ. ಈಗ ಇವಳಿಗೆ ಸೆಮೆನ್ ಕೊಡಿಸಿ 2 ತಿಂಗಳಾಯಿತು. ಈಗ ಸೆಮೆನ್ನು ನನ್ನ ಪ್ರಕಾರ ನಿಂತೈತೆ ಅನ್ಕೋತೀನಿ. ಇವಳು ಅಷ್ಟೇ 2 ಸತಿ ಸೆಮೆನು ಬಂದಿದ್ಲು. ರಿಪೀಟು ಬರ್ತದೆ, ಒಂದು ಸತಿನೂ ರಿಪೀಟು ಬರಬಾರ್ದು ಅನ್ನೋ ಉದ್ದೇಶಕ್ಕೆ 1 ಸತಿ ಸೆಮೆನ್ನೇ ಬಿಟ್ಟು 2 ಸತಿ ಸೆಮೆನ್ ಬಿಟ್ಟು 3ನೇ ಸತಿ ಕೊಡಿಸ್ದೆ. ಇವಳಿಗೆ ಏನಾಗ್ಬಿಟ್ಟಿತ್ತು ಅಂದರೆ ಇಂಥವ ಈ ಕತ್ತೈತಲ್ಲ, ಈ ಕತ್ತಂತವ ಒಂದು ಗಂಟೆ ಎದ್ಬಿಟ್ಟಿತ್ತು. ಡಾಕ್ಟ್ರ್ ಕೇಳಿದಾಗ ಅವರು ಅದು ಆಪ್ರೇಷನ್ ಮಾಡಬೇಕಾಗುತ್ತೆ, ತೆಗಿಬೇಕಾಗುತ್ತೆ ಅಂದರು. ಹಂಗಾಗಿ ಆ ಸತಿ ಸೆಮೆನು ಕೊಡಿಸ್ಲಿಲ್ಲ. ಯಾಕೋ ಬೇರೆ ಉದ್ದೇಶ ಹೇಳಿದ್ರು, ಮನುಷ್ಯರು ಬರೋ ಹಂಗೆ ಕ್ಯಾನ್ಸರು ಅಂತ ಹೇಳ್ಬಿಟ್ರು. ಅದಕ್ಕೆ ಸೆಮೆನ್ ಕೊಡಿಸ್ಲಿಲ್ಲ. 2 ಸತಿ ಹುಷಾರಾಯ್ತದ ಇಲ್ವೋ ಗ್ಯಾರಂಟಿ ಇರಲಿಲ್ಲ. ಹಾಗಾಗಿ ಅದಕ್ಕೆ ಸೆಮೆನ್ ಕೊಡಿಸಿತ್ತಿಲ್ಲ. ಈಗ ಚೆನ್ನಾಗಿ ಡಾಕ್ಟ್ರ್ 2 ದಿವಸ ಇಂಜೆಕ್ಷನ್ ಮಾಡಿದ್ರು, ಆಪ್ರೇಷನ್ ಮಾಡಿಸ್ಬೇಕು ಅಂದರು. ಕ್ಯಾನ್ಸರ್ ರೋಗ ಅಂದರೆ ಅದು ಆಪ್ರೇಷನ್ ಮಾಡಿದ್ರು ಏನು ಮಾಡಿದ್ರು, ಮನುಷ್ಯರಿಗೆ ಹುಷಾರಾಗೋದು ಕಷ್ಟ, ಇನ್ನು ಹಸುಗಳಿಗೆ ಏನು ಅಂದ್ಬಿಟ್ಟು ನಾನು ಆಪ್ರೇಷನ್ ಮಾಡ್ಸೋಕೆ ಹೋಗಲಿಲ್ಲ. ಮಾಮೂಲಿ ಮೆಡಿಷನ್ನು ಇಂಜೆಕ್ಷನ್ ಒಂದು 2 ದಿವಸ ನೋವಿಗೆ ಪೇನ್ ಕಿಲ್ಲರ್ ಇಂಜೆಕ್ಷನ್ ಮಾಡಿಸ್ದೆ. 1 ವಾರ ಬಿಟ್ಟು ಅದೇ ಒಡೆದೋಯ್ತು, ಅದೇ ಸರಿ ಆಯಿತು ಪೂರ್ತಿಯಾಗಿ. ಯಾವುದೇ ಮೆಡಿಷನ್ನು ಹಾಕಲಿಲ್ಲ, ಏನಿಲ್ಲ. ಹಳ್ಳಿ ಔಷಧಿ ಮಾತ್ರ ಗಾಯ ವಾಸಿ ಆಗೋಕ್ಕೆ ಅಂದ್ಬಿಟ್ಟು ಒಂದು 2 ದಿವಸ ಹಳ್ಳಿ ಔಷಧಿ ಕಟ್ಟಿದೆ. ಅದೇ ಹುಷಾರಾಯಿತು, ಅದೇನು ತೊಂದರೆ ಕೊಡಲಿಲ್ಲ. ಅವ್ರು ಹೇಳಿದ್ರಲ್ಲ, ಆ ಉದ್ದೇಶಕ್ಕೆ ಅದು ಸೆಮೆನ್ ಕೊಡ್ಸೋಕೆ ಲೇಟ್ ಮಾಡಿದೆ. ಈಗ ಒಂದು 8 ದಿವಸದಲ್ಲಿ ಸೆಮೆನ್ ಕೊಡ್ಸಿದ್ದೀನಿ. ನಿಂತೈತೆ ಅಲ್ವೋ ಗೊತ್ತಿಲ್ಲ. ಇವಳಿಗೆ 2 ವರ್ಷನೇ ಆಯಿತು. ಸೆಮೆನು ಬರೋದು ಸ್ವಲ್ಪ ಲೇಟ್ ಆಯಿತು. ಇದು ಅಷ್ಟೇ ಸೆಮೆನು ಬಂದಿದ್ದು ಲೇಟ್ ಆಯಿತು. 2 ವರ್ಷ ಗಂಟ ಸೆಮೆನು ಬಂದಿತ್ತಿಲ್ಲ. ಇದು ಅಷ್ಟೇ 2 ವರ್ಷ ಗಂಟ ಸೆಮೆನು ಬಂದಿಲ್ಲ. ನಮ್ಮ ಪೂರ್ಣಿ ಕರು ಹಾಕ್ಬೇಕಾದ್ರೆ ಅವಳಿಗೂ ಈಗ 3 ವರ್ಷ ಆಯಿತು. ಈ 3 ವರ್ಷಕ್ಕೆ ಅವಳು ಕರು ಹಾಕಿರೋದು. ಗಿರ್ಗಳು ಸೆಮೆನು ಬರೋದು ಲೇಟು. ಇವು ಮಾತ್ರ ನಮ್ಮ ಖುಷಿ ಸೆಮೆನು ಬೇಗ ಬಂದಿದ್ರೆ ಸೆಮೆನ್ ನಿಂತಿರಲಿಲ್ಲ. ಪೂರ್ಣಿ ಜೊತೆಲೇ ಸೆಮೆನು ಬಂದಿದ್ದು. ಸೆಮೆನ್ ಕೊಡಿಸಿರೋಳು ನಿಂತಿತ್ತಿಲ್ಲ. ಈಗ ಸೆಮೆನು 2 ತಿಂಗಳ ಹಿಂದೆ ಬಂದಿದ್ಲು, ಕೊಡಿಸಿದ್ದೀನಿ. 2 ತಿಂಗಳ ಮೇಲೆ ಆಯಿತು. ಇನ್ನೂ ರಿಪೀಟ್ ಬಂದಿಲ್ಲ, ಚೆಕ್ ಮಾಡಿಸಿಲ್ಲ, ಚೆಕ್ ಮಾಡಿಸ್ಬೇಕು. ಇನ್ನು ಎಷ್ಟು ವರ್ಷಕ್ಕೆ ಸೆಮೆನ್ ಕೊಡಿಸ್ತೀರಿ ಅಂದರೆ 1 ವರ್ಷ. ಈ ಥರ ಎಲ್ಲ ಬಾಡಿ ಚೆನ್ನಾಗಿ ಸಾಕ್ತೀವಿ, ನೀವು ಕರುಗಳೆಲ್ಲ ಚೆನ್ನಾಗಿ ಸಾಕಿ ಡೆವಲಪ್ಮೆಂಟು ಚೆನ್ನಾಗಾಯಿತು ಅಂದರೆ 1 ವರ್ಷಕ್ಕೆ ಸೆಮೆನ್ ಕೊಡಿಸ್ಬೋದು. ಇನ್ನೂ ಹಸುಗಳ ಲೆಕ್ಕಾಚಾರಕ್ಕೆ ಬಂದರೆ ಕರು ಹಾಕಿ ಎಷ್ಟು ದಿವಸಕ್ಕೆ ಸೆಮೆನ್ ಕೊಡಿಸ್ತೀರಿ ಅಂತ. ಹಸುಗಳು 25 ದಿನಕ್ಕೆ ಕರು ಹಾಕಿ 25 ದಿನಕ್ಕೆ ಸೆಮೆನು ಬರ್ತವೆ. 1 ತಿಂಗಳಿಗೂ ಸೆಮೆನು ಬರೋ ಅಂಥವು ಇರ್ತವೆ. ನಮ್ಮ ಸೀತೆ ಅವಳಲ್ಲ, ನಮ್ಮ ಸೀತೆ ತಿಂಗಳಿಗೆ ಕರೆಕ್ಟಾಗಿ ಕರು ಹಾಕ್ತಾ 20 ದಿನದಿಂದ ತಿಂಗಳಿಗೆ ಸೆಮೆನು ಬರ್ತಾಳೆ. ಈಗ ಹೆಚ್ಚು ಕಮ್ಮಿ 2.5 ತಿಂಗಳಾಯಿತು. 2.5 ತಿಂಗಳಿಗೆ 3 ಸತಿ ಸೆಮೆನು ಬಂದವಳೆ, ಕೊಡಿಸಿಲ್ಲ. ಇನ್ನೊಂದು ಸತಿ ಸೆಮೆನು ಬಂದಾಗ ಕೊಡಿಸ್ಬೇಕು. ನಮ್ಮ ಸಿಹಿನೂ ಅಷ್ಟೇ 2 ಸತಿ ಸೆಮೆನು ಬಂದು ಆಯಿತು. ಅಲ್ಲೇ 2 ತಿಂಗಳಿಗೆ 2 ಸತಿ ಸೆಮೆನು ಬಂದು ಇನ್ನೊಂದು ಸತಿ ಬಂದಾಗ ಇವೆರಡನ್ನೂ ಸೆಮೆನು ಕೊಡಿಸ್ಬೇಕೀಗ.
ಒಟ್ಟಿನಲ್ಲಿ 3 ತಿಂಗಳು 2.5ರಿಂದ 3 ತಿಂಗಳು ತುಂಬಿದ ಮೇಲೆ ಸೆಮೆನ್ ಕೊಡ್ಸಿದ್ರೆ ಒಳ್ಳೆಯದು. 2-3 ತಿಂಗಳಿಗಿಂತ ಕಮ್ಮಿ ಸೆಮೆನ್ ಕೊಡಿಸಿದ್ರೆ ಹಾಲು ಬೇಗ ನಮಗೆ ಹಾಲು ಡೌನ್ ಆಯ್ತದೆ. ಬೇಗ ಅಂದರೆ ಹಸುಗಳು ಹಾಲು ಕೊಡ್ತಾ ಇರ್ತವೆ. ವರ್ಷಕ್ಕೊಂದು ಕರುಗಳ ಅವಶ್ಯಕತೆ ಇಲ್ಲ ಅನ್ನಿಸ್ತದೆ ನನ್ನ ಪ್ರಕಾರ. ಜಾಸ್ತಿ ಹಸುಗಳು ಇರೋದ್ರಿಂದ ನನಗೆ ಕರುಗಳು ಅಷ್ಟು ಅವಶ್ಯಕತೆ ಇಲ್ಲ ಅನ್ನೋದ್ರಿಂದ 3 ತಿಂಗಳು ಸೆಮೆನ್ ಕೊಡ್ಸಿದ್ರೆ ಒಳ್ಳೆಯದು. ಮತ್ತು ಇನ್ನೊಂದು ಕಮೆಂಟ್ ಬಂದಿರೋದು ಏನು ಅಂದರೆ, ಸೆಮೆನ್ ಕೊಡಿಸಿದ್ಮೇಲೆ ಎಷ್ಟು ತಿಂಗಳಿಗೆ ಚೆಕ್ ಮಾಡಿಸ್ತೀರಿ ಪಡ್ಡೆಗಳ ಹಸುಗಳ ಎಲ್ಲನೂ ಎಷ್ಟು ತಿಂಗಳಿಗೆ ಚೆಕ್ ಮಾಡಿಸ್ತೀರಿ, ಎಷ್ಟು ತಿಂಗಳಿಗೆ ಚೆಕ್ ಮಾಡಿಸಿದ್ರೆ ಒಳ್ಳೆಯದು ಅಂತ. ಡಾಕ್ಟ್ರುಗಳು ಹೇಳೋ ಪ್ರಕಾರ 2 ತಿಂಗಳಿಗೆ 60 ದಿನಕ್ಕೆ ಕೈ ಹಾಕಿ ನೀವು ಚೆಕ್ ಮಾಡಿಸೋದ್ರಿಂದ ಪಕ್ಕಾ ಗೊತ್ತಾಗುತ್ತೆ ಸೆಮೆನ್ ನಿಂತೈತೆ ಇಲ್ವಾ ಅಂತ. ಆಲ್ಮೋಸ್ಟ್ 60 ದಿವ್ಸಕ್ಕೆ ಗೊತ್ತಾಗಲಿಲ್ಲ ಅಂದರೆ 90 ದಿವ್ಸ ಗಂಟನೂ ಚೆಕ್ ಮಾಡಿಸ್ಬೋದು. 3 ತಿಂಗಳೊಳಗೆ ನೀವು ಚೆಕ್ ಮಾಡಿಸ್ಕೊಂಬಿಟ್ರೆ ಒಳ್ಳೆಯದು. 3 ತಿಂಗಳು ತುಂಬಿದ ಮೇಲೆ 4 ತಿಂಗಳು ತುಂಬಿದ ಮೇಲೆ ಡಾಕ್ಟ್ರುಗಳು ಹೇಳೋ ಪ್ರಕಾರ ನಮ್ಮ ಮನೆಗೆ ಬರೋ ಅಂಥವ್ರು ಡಾಕ್ಟ್ರ್ ಹೇಳಿರೋ ಪ್ರಕಾರ 4 ತಿಂಗಳು ತುಂಬಿದ ಮೇಲೆ ಏನಾಗುತ್ತೆ ಅಂದರೆ ಗರ್ಭಕೋಶದಲ್ಲಿ ಕರು ಕೆಳಗಡೆ ಹೋಗುತ್ತೆ. ಇಲ್ಲಿ ನೀವು ಅದು ನನಗೆ ಗೊತ್ತಿರೋ ಹಂಗೆ ಅವ್ರು ಡಾಕ್ಟ್ರ್ ಹೇಳೋ ಪ್ರಕಾರ ಈ ಸೈಡಲ್ಲಿ ಕೈ ಹಾಕ್ತಾ ಇದ್ದಂಗೆ ಮೇಲೇ ಕರು ಸಿಗುತ್ತಂತೆ. 3 ತಿಂಗಳು 3.5 ತಿಂಗಳು ಗಂಟ. 3.5 ತಿಂಗಳು 4 ತಿಂಗಳು ತುಂಬಿತು ಅಂದರೆ 6 ತಿಂಗಳು ತುಂಬೋ ಗಂಟ ಕರು ಪೂರ್ತಿ ಕೆಳಗೆ ಹೋಗ್ಬಿಡ್ತದಂತೆ. ಅದು ಕರು ಕೆಳಗೆ ಇಲ್ಲಿ ಹೊಟ್ಟೆಯಿಂದ ಕೆಳಗಡೆ ಸೈಡ್ಗಿರೋದ್ರಿಂದ ಕೈ ಹಾಕಿದಾಗ ಹಸುಗಳು ಗಬ್ಬಾಗವ ಇಲ್ವಾ ಅಂತ ನೋಡೋ ಅಂಥದ್ದು ಸ್ವಲ್ಪ ಕಮ್ಮಿ. ಕರುಗಳಿಗೂ ಗೊತ್ತಾಗೋದಿಲ್ಲ ಗಬ್ಬಾಗೈತೆ ಇಲ್ವಾ ಅಂತ. ಮತ್ತು ಕೈ ಹಾಕಿದಾಗ ಅಪಾರ್ಷನ್ ಆಗೋ ಅಂಥ ಚಾನ್ಸಸ್ಸು ಹೆಚ್ಚಿಗೆ ಇರುತ್ತೆ. ಹಾಗಾಗಿ ನೀವು ಕೈ ಹಾಕಿ ಚೆಕ್ ಮಾಡಿಸ್ತೀವಿ ಅನ್ನೋದಾದರೆ 60 ದಿನ ಮೇಲ್ಪಟ್ಟು 2 ತಿಂಗಳು ಮೇಲ್ಪಟ್ಟು 3.5 ತಿಂಗಳೊಳಗೆ ನೀವು ಕೈ ಹಾಕಿ ಚೆಕ್ ಮಾಡಿಸ್ಬೋದು. ಅದಕ್ಕಿಂತ ಮೇಲಾಯಿತು ಅಂದರೆ ಒಂದು ಸ್ವಲ್ಪ ಬೇಡ ಅಂತ ನಾನು ಹೇಳೋದು. 60 ದಿವಸದ ಮೇಲಾಯಿತು, 90 ದಿವಸದ ಮೇಲಾಯಿತು, ಅದೇ ಒಂದು 100 ದಿವಸ ಅಂದ್ಕೊಳ್ಳಿ, 100 ದಿವಸ ಆದಮೇಲಾಯಿತು ಅಂದರೆ ನೀವು ಕೈ ಹಾಕಿ ಚೆಕ್ ಮಾಡಿಸ್ಬೇಡಿ. ನನ್ನ ಪ್ರಕಾರ ಕೈ ಹಾಕಿ ಚೆಕ್ ಮಾಡಿಸ್ತೋದ್ರೆ ಒಳ್ಳೆಯದು. ಗೊತ್ತಾಗುತ್ತೆ ಅಷ್ಟೊತ್ತಿಗೆ. ಪಡ್ಡೆಗಳಾದರೆ 3-3.5 ತಿಂಗಳಿಗೆಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ ಗಬ್ಬಾಗೈತೋ ಇಲ್ವೋ ಅಂತ. ಇನ್ನು ಹಸುಗಳಾಯಿತು ಅಂದ್ರೂ ನಿಮಗೆ ಹಾಲು ಡೌನ್ ಆಯ್ತದಲ್ಲ, ಅದೇ ಡೌನ್ ಆಯ್ತದೆ. ನೀವು ಕೈ ಹಾಕಿ ಚೆಕ್ ಮಾಡಿಸೋಂಥ ಅವಶ್ಯಕತೆ ಬರೋದಿಲ್ಲ. 3 ತಿಂಗಳು ಆಯ್ತಾ ಇದ್ದಂಗೆ ಸ್ವಲ್ಪ ಹಾಲು ಸ್ವಲ್ಪ ಕಮ್ಮಿ ಆಗೋಂಥ ಹಸುಗಳಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ. ನೀವು ಕೈ ಹಾಕಿ ಚೆಕ್ ಮಾಡಿಸ್ಬೇಕು. ನಮ್ಗೆ ಅನುಮಾನ ಈ ಹಸು ಸಂದಲು ರಿಪೀಟು ಬರುತ್ತೆ, 2-3 ತಿಂಗಳು ಆಯ್ತಾ ಇದ್ದಂಗೆ ರಿಪೀಟು ಬರ್ತದೆ ಅಂದರೆ 2 ತಿಂಗಳಿಗೆ ನೀವು ಕೈ ಹಾಕಿಸ್ಬಿಟ್ಟು ಚೆಕ್ ಮಾಡ್ಕೊಬೋದು, ಕನ್ಫರ್ಮ್ ಮಾಡ್ಕೊಬೋದು ಗಬ್ಬಾಗೈತೋ ಇಲ್ವೋ ಅಂತ. ಇನ್ನು ಅಷ್ಟು ನನ್ನ ಪ್ರಕಾರ 2 ತಿಂಗಳಿಂದ 3 ತಿಂಗಳೊಳಗೆ ನೀವು ಕೈ ಹಾಕಿ ಹಸುಗಳನ್ನ ಗಬ್ಬ ಚೆಕ್ ಮಾಡಿಸ್ಕೊಳ್ಳೋದು ಉತ್ತಮ. ಹಸುಗಳು ಸೆಮೆನ್ ಕೊಡ್ಸೋದಾದರೆ ಅದನ್ನೇ ಹೇಳಿದ್ನಲ್ಲ, 3 ತಿಂಗಳು ಮೇಲೆ ಆಗಬೇಕು ಹಸುಗಳು ಸೆಮೆನ್ ಕೊಡಿಸಿ. ಕರು ಹಾಕಿದ್ಕೂ ಸೆಮೆನ್ ಕೊಡ್ಸೋದಕ್ಕೂ 3 ತಿಂಗಳು ಅಂತರ ಇದ್ದರೆ ಹಸುಗಳು ಮುಂದಿನ ಸತಿ ಕರು ಹಾಕಿದಾಗ ಸ್ವಲ್ಪ ವೀಕ್ ಆಗೋದಿಲ್ಲ, ಹಸುಗಳು ಚೆನ್ನಾಗಿರ್ತವೆ. ಇನ್ನು ಹಾಲಿನ ಇಳುವರಿನೂ ಅಷ್ಟೇ ನಿಮಗೆ ಡೌನ್ ಆಗೋದಿಲ್ಲ. ಇನ್ನು ಕೆಲವೊಬ್ಬರು 6 ತಿಂಗಳು 7 ತಿಂಗಳಾದರೂ ಸೆಮೆನ್ ಕೊಡ್ಸೋದಿಲ್ಲ. ಹಾಲು ಕರ್ಕೋತಾ ಇರೋಣ ಆಮೇಲೆ ಸೆಮೆನ್ ಕೊಡ್ಸೋಣ ಅಂತ, ಅದು ತಪ್ಪು. ಏಕೆಂದರೆ ವರ್ಷದ ಮೇಲೆ 2 ತಿಂಗಳು ಅಲ್ಲಿ 14 ತಿಂಗಳು ನೀವು ವರ್ಷಕ್ಕೆ ಒಂದು ಕರು ತೆಗಿಬೇಕು. ಬೇಡ ಅಂದ್ರೂ ನೀವು 14 ತಿಂಗ್ಳಿಗೆ ಒಂದು ಕರು ತಗೊಂಡ್ರೆ ಸಾಕು. 5 ತಿಂಗಳು ಆಲ್ಮೋಸ್ಟು ಕರು ಹಾಕಿದ್ಕೂ ಹಸು ಗಬ್ಬಾಗೋದಕ್ಕೂ 5 ತಿಂಗಳು ಒಳಗಡೆ ನಿಮಗೆ ಗಬ್ಬ ಬಿಡಬೇಕು. ಹಂಗಾದರೆ ಇನ್ನೊಂದು ಸತಿ ಕರು ಹಾಕೋ ಗಂಟ ನಿಮಗೆ ಹಾಲಿನ ಇಳುವರಿನೂ ಅಷ್ಟು ಕಮ್ಮಿ ಆಗೋದಿಲ್ಲ. ಈಗ ಇವಳು ನಮ್ಮ ದೊಡ್ಡ ಹಸ ಬಂದು ಕರು ಹಾಕಿ ವರ್ಷ ಆಯಿತು, 1 ವರ್ಷ ಕಂಪ್ಲೀಟ್ ಆಯಿತು. 1 ವರ್ಷ ಕರು ಹಾಕಿ ಕಂಪ್ಲೀಟ್ ಆಯಿತು. ಈ 7 ತಿಂಗ್ಳಿಗೆ ಹಬ್ಬನೂ ಕಂಪ್ಲೀಟ್ ಆಗೈತೆ. 7 ತಿಂಗ್ಳಿಗೆ ಹಬ್ಬ ಕಂಪ್ಲೀಟ್ ಆಗೈತೆ. ಇನ್ನು ಅದೇ 14 ತಿಂಗಳಿಗೆ ಕರೆಕ್ಟಾಗಿ ಕರು ಹಾಕ್ತಾಳೆ. ಅವಳಿಗೆ 2 ಸತಿ ರಿಪೀಟ್ ಬಂತು. ನಾನು ಈ ಸತಿ ಗಬ್ಬನೇ ಆಗೋದಿಲ್ಲ, ಅದು ಇವಾಗ ಕರು ಹಾಕ್ಬೇಕಾದ್ರೆ ಕಳಿಸ್ತಿ ಪ್ರಾಬ್ಲಮ್ ಆಗಿತ್ತಲ್ಲ, ಗಬ್ಬನೇ ಆಗೋದಿಲ್ಲ ಅಂದ್ಕೊಂಡಿದ್ದೆ, ಅಂತೂ ಗಬ್ಬ ಆದ್ಲು. ಇವಳು ಅಷ್ಟೇ, ಇನ್ನೂ 1 ವರ್ಷವೂ ಆಗಿಲ್ಲ ಕಂಪ್ಲೀಟಾಗಿ. ಈಗ ಇವಳಿಗೂ 7 ತಿಂಗಳು ಮೇಲೆ ಆಯಿತು. ಇವಳನ್ನ ಹಾಲು ಇನ್ನೂ ನಿಲ್ಲಿಸಿಲ್ಲ. 1 ಟೈಮ್ ಕರಿತಾ ಇದ್ದೀನಿ, 1 ಟೈಮು ಮಾಡಿದ್ದೀನಿ. ಬೆಳಗ್ಗೆ ಕರ್ಕೊಂಡಿಲ್ಲ, ಸಂಜೆ ಕರಿತೀನಿ. ಇವತ್ತು ಸಂಜೆ ಹಾಲು ಕರೆದ್ಬಿಟ್ಟು ನಾಳೆ ಕರೆಯೋದಿಲ್ಲ, ನಾಳಿದ್ದು ಬೆಳಗ್ಗೆ ಕರೆದ್ಬಿಟ್ಟು ಇನ್ನು ಮೇವು ಗೀವೆಲ್ಲ ಕಂಟ್ರೋಲ್ ಮಾಡಿಬಿಟ್ಟು 2 ದಿನ ಹಾಲು ಪೂರ್ತಿಯಾಗಿ ಡ್ರಾಪ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇನ್ನೂ ನಮ್ಮ ಹಸು ಕರು ಹಾಕಿತ್ತಲ್ಲ, ಎಷ್ಟು ಹಾಲು ಕೊಡ್ತಾಯಿತೆ ಬ್ರದರ್ ಅಂತ ಕೇಳಿದ್ರಿ. ಎಷ್ಟು ಹಾಲು ಕೊಡ್ತಾಯಿತೆ, ನಾವು ಸಣ್ಣ ಕರುಗಳಿಗೆ ಎಷ್ಟು ಹಾಲು ಕುಡಿಸ್ತೀವಿ ಅನ್ನೋದ ನಾಳಿನ ವೀಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ. ನಾಳೆ ಅಥವಾ ಇವತ್ತು ಸಂಜೆಲೋ ವೀಡಿಯೋ, ಇವತ್ತು ಇನ್ನೊಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದ್ರ ಬಗ್ಗೆನೂ ಕಮೆಂಟು ತುಂಬ ಬರ್ತಾವೆ. ಕರುಗಳು ಯಾವ ರೀತಿ ಸಾಕ್ತೀರಿ, ಬೇಗ ಸೆಮೆನ ಬರಬೇಕು ಅಂದರೆ ಯಾವ ಥರ ಸಾಕ್ತೀರಿ ಅಂತ ಕಮೆಂಟ್ ಮಾಡ್ತಾನೆ ಇದ್ದೀರಿ. ಅದ್ರದ್ದು ಇವತ್ತು ಮಧ್ಯಾಹ್ನ ಮೇಲೆ ಟೈಮ್ ಆಯಿತು ಅಂದರೆ ವೀಡಿಯೋ ಮಾಡಿಕೊಂಡು ನಿಮಗೆ ಸಂಜೆ ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ಇವತ್ತಿನ ಮಾಹಿತಿ ಇಷ್ಟೇ. ಹಸುಗಳನ್ನ ನಾವು ಎಷ್ಟು ತಿಂಗಳು ಸೆಮೆನ್ ಕೊಡಿಸ್ತೀನಿ, ಮತ್ತು ಪಡ್ಡೆಗಳು ಎಷ್ಟು ತಿಂಗಳಿಗೆ ಫಸ್ಟ್ ಸತಿ ಕರು ಹಾಕಿದಾಗ ಎಷ್ಟು ವರ್ಷಕ್ಕೆ ಸೆಮೆನ್ ಕೊಡಿಸ್ತೀನಿ, ಮತ್ತು ಎಷ್ಟು ತಿಂಗಳಿಗೆ ನಾನು ಗಬ್ಬ ಚೆಕ್ ಮಾಡಿಸ್ತೀನಿ ಅನ್ನೋದ್ರದ್ದು ಒಂದು ಚಿಕ್ಕ ಮಾಹಿತಿ ಅಷ್ಟೇ.
ದಯವಿಟ್ಟು ಯಾರೂ ಅಷ್ಟೇ 4 ತಿಂಗಳ ಮೇಲೆ ಹಸುಗಳಿಗೆ ಕೈ ಹಾಕಿ ಚೆಕ್ ಮಾಡಿಸ್ಬೇಡಿ. ಇದು ನನ್ನ ಸಣ್ಣದೊಂದು ಸಲಹೆ ಅಷ್ಟೇ. ನಮ್ಗಿಂತ ಚೆನ್ನಾಗಿ ಹಸುಗಳು ಸಾಕಿರೋರ್ಗೆ ಅನುಭವ ಇರ್ತದೆ. ಅದನ್ನ ನಿಮಗೆ ಬಿಟ್ಟಿದ್ದು. ನಾನು ಹೇಳೋದು ಇಷ್ಟು, ಆದಷ್ಟು ಹಸುಗಳ್ನ ಕೈ ಹಾಕಿ ಚೆಕ್ ಮಾಡಿಸೋದಾದರೆ 60 ದಿವಸದಿಂದ 100 ದಿವಸದೊಳಗೆ ಕೈ ಹಾಕಿ ಚೆಕ್ ಮಾಡಿಸ್ಕೊಳ್ಳಿ. ಅದು ಬೆಸ್ಟು ಅಂತ ಹೇಳ್ತೀನಿ. ನನಗೆ ಡಾಕ್ಟ್ರುಗಳು ಹೇಳಿರೋ ಮಾಹಿತಿ ನಾನು ನಿಮಗೆ ಜೊತೆ ಹಂಚ್ಕೋತಾ ಇದ್ದೀನಿ ಅಷ್ಟೇ. ಧನ್ಯವಾದ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಲಹೆ ಪ್ರೋತ್ಸಾಹ ಯಾವಾಗಲೂ ನನಗೆ ಇದ್ದೇ ಇರಲಿ. ಥ್ಯಾಂಕ್ ಯು ಸೋ ಮಚ್.